ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಮುತ್ತಪ್ಪ ಜನಪ್ನೂರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನಿಮ್ನ ದರ್ಪಣದ ನಿಯಮಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಈಗ ಮೊದಲನೇ ನಿಯಮ, ವಸ್ತುವಿನಿಂದ ಹೊರಡುವ ಒಂದು ಕಿರಣವು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಸಂಗಮ ಬಿಂದು ಎಫ್ ದ ಮೂಲಕ ಹಾಯ್ದು ಹೋಗುತ್ತದೆ. ಈಗ ಎರಡನೇ ನಿಯಮ, ನಿಮ್ಮ ದರ್ಪಣದ ಸಂಗಮ ಬಿಂದು ಎಫ್ ದ ಮೂಲಕ ಹಾದು ಹೋಗುವ ಕಿರಣವು ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ. ಈಗ ಮೂರನೇ ನಿಯಮ, ನಿಮ್ಮ ದರ್ಪಣದ ವಕ್ರತಾ ಕೇಂದ್ರ ಸಿ ದ ಮೂಲಕ ಹಾದು ಹೋಗುವ ಕಿರಣವು ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಬಂದಿರುವ ಮಾರ್ಗದಲ್ಲಿಯೇ ಮರಳಿ ಚಲಿಸುತ್ತದೆ. ಈಗ ಕೊನೆಯದಾಗಿ ನಾಲ್ಕನೇ ನಿಯಮ, ನಿಮ್ಮ ದರ್ಪಣದ ಧ್ರುವ ಬಿಂದು ಪಿ ನಲ್ಲಿ ಪತನಗೊಂಡ ಕಿರಣವು ಪ್ರತಿಫಲನ ನಿಯಮ 1ಕ್ಕೆ ಅನುಗುಣವಾಗಿ ಪ್ರತಿಫಲಿಸುತ್ತದೆ. ಈ 4 ನಿಯಮಗಳು ಅತಿ ಅವಶ್ಯಕವಾಗಿರುತ್ತವೆ. ಧನ್ಯವಾದಗಳು.